ನಮಸ್ಕಾರ ರೀ. ಉತ್ತರ ಕರ್ನಾಟಕ ಎಲ್ಲ ಮಂದಿಗೂ ಹೆಂಗಿದ್ದೀರಿ? ಸಂಕ್ರಾಂತಿ ಹಬ್ಬದ ವಿಶೇಷವಾದ ಈ ಒಂದು ರೆಸಿಪಿನ ನೋಡ್ಕೊಂಡು ಬರೋಣ್ರಿ. ವೆಜ್ ತಾಲಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡ್ರಿ. ಹಬ್ಬಕ್ಕೆ ಎಷ್ಟು ಅಡುಗೆಗಳು ಮಾಡ್ತಾರೆ ನೋಡ್ರಿ, ಅಷ್ಟು ಅಡುಗೆಗಳನ್ನ ನಾನು ಇವತ್ತಿಲ್ಲಿ ಮಾಡಿದ್ದೀನಿ ರೀ. ಹಂಗೆ ಚಟ್ನಿ ಪುಡಿಗಳು ಮತ್ತು ಖಡಕ್ ರೊಟ್ಟಿ ಇವೆಲ್ಲ ಕೂಡ ಸಖತ್ತಾಗಿರ್ತೈತೆ. ಒಂದು ಸತಿ ನೀವು ಕೂಡ ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಹಬ್ಬದ ಊಟ ಅಂದ್ರೆ ಮಜಾನೇ ಬೇರೆ, ಹೌದಲ್ರಿ? ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತೈತ್ರಿ. ಪ್ಲೇಟ್ ನೋಡೋಕೆ ಚಂದ ಅನ್ಸತೈತ್ರಿ. ಇನ್ನು ತಿನ್ನೋ ಟೈಮ್ನಾಗಂತೂ ಮಜಾ ಇರ್ತೈತ್ರಿ. ಹಾಗಿದ್ರೆ ಬನ್ನಿರಿ, ಫಸ್ಟ್ ಪಲ್ಯ ಯಾವುದಂತ ತೋರಿಸ್ಕೊಟ್ಬಿಡ್ತೀನಿ ರೀ. ಫಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿನಿ ರೀ. ಈಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ಳೋಣ. ಚಟ್ಪಟ್ಟನ ಅವ್ರಿಗೆ ಹಾಕೋಬೇಕಾಕತ್ರಿ. ಅದಾದಮೇಲೆ ನೋಡಿರಿ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ. ಈಗ 1 ಬೌಲ್ ಆಗುವಷ್ಟು ನಾನಿಲ್ಲಿ ಈರುಳ್ಳಿ ತೊಗೊಂಡಿನಿ. ಇಲ್ಲಿ ಸ್ಪ್ರಿಂಗ್ ಆನಿಯನ್ನ ತೊಗೊಂಡಿನಿ ರೀ. ಈರುಳ್ಳಿ ತಪ್ಪಲೆ ಏನಿರ್ತೈತಲ್ರಿ ಅದನ್ನು ತೊಗೋಬೇಕಾಕತಿ. ಹಬ್ಬದ ಸ್ಪೆಷಾಲಿಟಿ ಅಲ್ರಿ, ಹಾಗಾಗಿ ಎಷ್ಟು ತಪ್ಪಲೆ ಇರ್ತಾವೆ ಅಷ್ಟು ತಪ್ಪಲೆಗಳು ಮಸ್ತ್ ಕಾಣ್ತಾವೆ, ತಿನ್ನೋಕ್ಕೂ ಚಂದ ಅನಿಸ್ತದ. ಈರುಳ್ಳಿ ತಪ್ಪಲನ ಹಾಕ್ಕೋತ ಹೋಗ್ರಿ, ಎಲ್ಲ ಅಡುಗೆಗೂ ಚಂದ ಇರ್ತೈತ್ರಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಆಗುವಷ್ಟು ಟೊಮೆಟೊ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡಿನಿ ರೀ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ನೋಡಿರಿ ಅವರೆಕಾಯಿ ಏನೈತಲ್ರಿ ಇದನ್ನು ಬೇಯಿಸಿಟ್ಕೊಂಡಿದ್ದೆ ಆಲ್ರೆಡಿ. ಈಗ ಇದನ್ನು ಹಾಕ್ಕೊಂಡ್ಬಿಡೋಣ್ರಿ. ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಶೇಂಗಾ ಪುಡಿನ ಹಾಕ್ಕೊಳತ್ತೀನಿ. ನಿಮ್ಗೆ ಏನಾದರೂ ಸ್ವಲ್ಪ ಶೇಂಗಾ ಜಾಸ್ತಿ ಬೇಕನ್ಸಿದ್ರೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ನಡಿತೈತ್ರಿ. ಈಗ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೋಬೇಕಾಕತ್ರಿ. ಈಗ ನೋಡಿರಿ ಓಪನ್ ಮಾಡೀನಿ. ಈಗ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆಯಿಂದ ಉದುರಿಸ್ಕೊಂಬಿಟ್ರೆ ಮುಗೀತು, ಅವರೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಹಂಗೆ ಬನ್ನಿರಿ, ಈಗ ನೆಕ್ಸ್ಟ್ ಪಲ್ಯ ಯಾವುದಂತ ತೋರಿಸ್ಕೊಡ್ತೀನಿ ನೋಡಿರಿ. ಫಸ್ಟ್ ನಾನು ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಎಣ್ಣೆ ಕಾದ ನಂತರ ಏನೈತಲ್ರಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಚಟ್ಪಟ್ ಅನ್ನಕ್ಕೆ ಬಿಡ್ಬೇಕಾಕತ್ರಿ. ಇದಕ್ಕೆ ನೀವು ಬೇಕಾದ್ರೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕರಿಬೇವು ಹಾಕಿಲ್ಲ. ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳತ್ತೀನಿ ರೀ. ನಿಮಗೆ ಮೊದಲೇ ಹೇಳಿರೋ ಹಾಗೆ ಎಲ್ಲ ಅಡುಗೆಗೂ ಇವತ್ತು ಮಜಾ ಇರೋದೇನಪ್ಪ ಅಂದರೆ ಸ್ಪ್ರಿಂಗ್ ಆನಿಯನ್, ಹಾಗಾಗಿ ಹಾಕ್ಕೊಳತ್ತೀನಿ. 1 ಬಾಲ್ ಆಗೋಷ್ಟು ಇಲ್ಲಿ ಈರುಳ್ಳಿ ತೊಗೊಂಡಿನಿ ರೀ. ಹಾಗೆ ಇಲ್ಲಿ ಇಟ್ಕೊಂಡಿರುವಂಥ 4 ರಿಂದ 5 ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ ರೀ. ಎಣ್ಣೆದಾಗ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ರೀ. ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳತ್ತೀನಿ ರೀ. ಮೆಣಸಿನ್ಕಾಯಿ ಪೇಸ್ಟ್ ಏನೈತಲ್ರಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕಾಕತ್ರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಡುಗೆ ಸುಲಭ ಆಗುತ್ತೆ, ಜಾಸ್ತಿ ಟೆನ್ಷನ್ ಇರೋದಿಲ್ಲ, ಜಲ್ದಿ ಕೆಲಸ ಮುಗಿದು ಹೋಗ್ಬಿಡ್ತಾವ್ರಿ. ನೆಕ್ಸ್ಟ್ ನೋಡಿರಿ, ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಏನೈತಿ 1 ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಕೂಡ ಸಣ್ಣದಾಗೆ ಹಾಕ್ಕೋಬೋದು. ನಿಮಗೆ ಇದು ಆಪ್ಷನಲ್, ಟೊಮೆಟೊ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದ್ರಿ. ಈಗ ನೋಡ್ರಿ ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ಹುರ್ಕೋಬೇಕಾಕತ್ರಿ. ಅದಾದಮೇಲೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳತ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. 1 ಸ್ಪೂನ್ ಆದರೆ ಸಾಕಾಕತಿ, ಅಂದರೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಕತಿ. ರುಚಿಗೆ ತಕ್ಕಷ್ಟು ಇರಬೇಕು. ನೆಕ್ಸ್ಟ್ ನೋಡ್ರಿ ಆಲ್ರೆಡಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಈಗ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಹಸಿ ವಾಸನೆ ಏನೈತಿ ಹೋಗಬೇಕು. ಈಗ ತೊಳೆದಿಟ್ಕೊಂಡಿರುವಂಥ ಹುಸ್ಲಿ ಏನೈತಿ ಅದನ್ನು ತೊಗೊಂಡಿನಿ ರೀ. ಇದಕ್ಕೆ ಮಡಿಕೆ ಕಾಳು ಅಂತ ಕೂಡ ಹೇಳ್ತಾರೆ, ಹುಸ್ಲಿ ಕಾಳು ಅಂತಲೂ ಹೇಳ್ತಾರೆ. ಇದು ಏನು ಮಾರ್ಕೆಟ್ನಾಗೂ ನಾರ್ಮಲಾಗಿ ಸಿಕ್ಕತ್ರಿ. ಮನೆಯಾಗೂ ಕೂಡ ಮೊಳಕೆ ಹೊಡೆದಿದ್ದು ಹುಸ್ಲಿ ಕಾಳನ್ನ ತಕ್ಕೊಂಬರ್ಬೋದು. ಈಗ ನೋಡ್ರಿ ಇದನ್ನು ಕಲಿಸ್ಕೊಳತ್ತೀನಿ. ಚೆನ್ನಾಗಿ ಕಲಿಸ್ಕೋಬೇಕು, ಎಲ್ಲವೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೋಡ್ರಿ ನಾನಿಲ್ಲಿ ನೀರು ಹಾಕಿ ಏನು ಕುದಿಸಿರಲಿಲ್ಲ ಮತ್ತು ಎಣ್ಣೆದಾಗ ಏನು ಫ್ರೈ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವಾಗ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳತ್ತೀನಿ. ಚಾ ಕುಡಿಯೋ ಕಪ್ನಾಗ ಏನೈತಲ್ರಿ ನೀರು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಫ್ಲೇಮ್ನ ಹೈ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ರಿ. ಈಗ ನೋಡ್ರಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಈಗ ಆಯಿತು, ರೆಡಿ ಆಗಕ್ಕೆ ಬಂದೈತಿ. ನೀರೆಲ್ಲ ಖಾಲಿ ಆಗಿದ ತಕ್ಷಣ ಪಲ್ಯ ರೆಡಿ ಆಗಿಬಿಡ್ತೈತಿ. ಚಂದ ಮೆತ್ತಗೆ ಟೇಸ್ಟ್ ಇರ್ತೈತೆ ರೀ. ಮಡಿಕೆ ಕಾಳು ಪಲ್ಯ ರೆಡಿ ಆಯ್ತು ರೀ. ಈಗ ನೆಕ್ಸ್ಟ್ 3ನೇ ಪಲ್ಯ ನೋಡೋಣ್ರಿ. ಇದಕ್ಕೂ ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಜೀರಿಗೆ ಸಾಸಿವೆ ಚಟ್ಪಟ್ ಅನ್ಬೇಕ್ರಿ. ಜೀರಿಗೆ ಸಾಸಿವೆ ಚಟ್ಪಟ್ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕಾಕತ್ರಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳಕತ್ತೀನಿ ರೀ, ಒಂದು 5 ರಿಂದ 6 ಬೆಳ್ಳುಳ್ಳಿ. ಅದಾದಮೇಲೆ ಇಲ್ಲಿ ನಾನು ತಪ್ಪಲ ಹಾಕ್ಕೊಳತ್ತೀನಿ ರೀ. ನಿಮಗೆ ಮೊದಲು ಹೇಳಿನಲ್ರಿ ಇದ್ರೊಳಗಡೆ ಈರುಳ್ಳಿ ತಪ್ಪಲ ಏನೈತೆ ಅದು ಹಾಕ್ಕೊಳತ್ತೀನಿ ರೀ. ಈಗ 1 ಸ್ಪೂನ್ ಆಗೋಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ರೀ. ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ತುರಿದಿಟ್ಟಿರುವ ಕ್ಯಾರೆಟ್ ಮೊದಲೇ ತುರಿದಿಟ್ಟಿದ್ದೆ ರೀ, ಗಾಜರ್, ಇದನ್ನ ಇವಾಗ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಒಂದು ಸ್ಪೆಷಲ್ ಉತ್ತರ ಕರ್ನಾಟಕದಾಗ ಅಡುಗೆಗಳಂದ್ರೇ ಸಖತ್ತಾಗಿರ್ತಾವ್ರಿ. ಅದರೊಳಗೂ ಸಂಕ್ರಾಂತಿ ಭೋಗಿ ಹಬ್ಬಕ್ಕಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ನಾನು ಅದರದೇ ಆದಂಥ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿಟ್ಟೀನಿ ರೀ, ಮರಿಲಾರ್ದಂಗೆ ನೋಡ್ಕೊಂಡು ಬರ್ರಿ. ನೋಡಿರಿ ರೆಡಿ ಆಯ್ತು ರೀ. ಈಗ ನೆಕ್ಸ್ಟ್ ಬಂದುಬಿಟ್ಟು 4ನೇ ಪಲ್ಯ ನೋಡಿರಿ. ಕಡಲೆ ಹಿಟ್ಟಿನ ಜುನ್ಕದ ವಡೆ ಅಂತ ಹೇಳ್ತಾರೆ ರೀ ಇದಕ್ಕೆ ನಾನು ಇಲ್ಲಿ 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿನಿ ರೀ. ಕಡಲೆ ಹಿಟ್ಟು ಏನೈತಲ್ರಿ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಕರೆಕ್ಟ್ 1 ಬೌಲಿಗೆ 2 ಬೌಲ್ ಆಗೋಷ್ಟು ನೀರು ಹಾಕ್ಕೋಬೇಕಾಕತ್ತೆ ನೋಡಿರಿ, ಅಷ್ಟೇ. ಮತ್ತೇನಿಲ್ಲ, ಇದು ಈಸಿಯಾಗಿ ಮಾಡ್ಕೋಬೋದು. 1 ಬೌಲ್ ನೀರು ಏನಿತ್ತಲ್ರಿ ನಾ ಕಡಲೆ ಹಿಟ್ಟನಾಗ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಟ್ಕೊಂಡ್ಬಿಟ್ಟಿನಿ, ಅದಕ್ಕಂದ್ರೆ ಗಂಟೇನು ಬರಬಾರ್ದಂತ. ಇನ್ನೊಂದು ಬೌಲ್ ಏನೈತಲ್ರಿ ಈಗ ಅಡುಗೆದಾಗ ಒಗ್ಗರಣೆ ಹೊಡಿತೀವಲ್ರಿ ಅವಾಗ ಹಾಕ್ಕೋತೀನಿ ನೋಡಿರಿ. ಫಸ್ಟ್ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಲ್ಲಿ
ಈರುಳ್ಳಿನ ಹಾಕೊಳತ್ತೀನಿ ರೀ. ಒಂದು ಈರುಳ್ಳಿ, ಒಂದು ಬೌಲ್ ಆಗೋಷ್ಟು ಈರುಳ್ಳಿ ಹಾಕ್ಕೊಂಡಿನಿ. ಸ್ವಲ್ಪ ಕರಿಬೇವು ಹಾಕೊಳತ್ತೀನಿ ರೀ. ಇದಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ಬಿಳಿ ಎಳ್ಳನ್ನು ಮರಿಲಾರ್ದಂಗೆ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಹಾಗೆ ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಹಬ್ಬಕ್ಕೆ ಆಲ್ರೆಡಿ ಹೇಳಿದಂಗೆ ನಿಮ್ಗೆ ಸ್ಪ್ರಿಂಗ್ ಆನಿಯನ್ ಎಲ್ಲದ್ರೊಳಗೂ ಸಿಗ್ತೈತೆ ರೀ. ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ಈಗ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳತ್ತೀನಿ ರೀ. ಹಾಗೆ ಟೊಮೆಟೊ ಹಾಕೋಣಕತ್ತೀನಿ. ಮೆಣಸಿನ್ಕಾಯಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕು ರೀ. ಟೊಮೆಟೊ ಏನೈತಿ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಈಗ ಒಂದು ಸ್ವಲ್ಪ ನಾನು ಇಲ್ಲಿ ಅರಿಶಿನ ಹಾಕ್ಕೊಳತ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಚಿಟಿಕೆ ಆಗುವಷ್ಟು ಇಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆದಾಗ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ 1 ಬೌಲ್ ಆಗೋಷ್ಟು ನೀರನ್ನು ಹಾಕಿ ಕುದಿಸ್ಕೋಬೇಕಾಗತ್ತೆ ನೋಡಿರಿ. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ ರೀ, 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ರೆ 2 ಬೌಲ್ ಆಗೋಷ್ಟು ನೀರು ಹಾಕ್ಕೋಬೇಕು. ಕರೆಕ್ಟ್ ಅಳತೆದಾಗ ಪ್ರಾಪರಾಗಿ ಬರ್ತೈತೆ ರೀ. ಜುನ್ಕುದು ಬೇಕಾಗೈತೆ ರೀ ನಮ್ಗೆ. ಹಾಗಾಗಿ ಇದಕ್ಕೆ ಜಾಸ್ತಿ ಅಳಕು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಹಂಗೆ ಕರೆಕ್ಟ್ ಮೀಡಿಯಮ್ ಸೈಜ್ನಾಗ ಮೆತ್ತಗೆ ಕರೆಕ್ಟಾಗಿ ಬರ್ಬೇಕು ನೋಡಿರಿ. ಈ ರೀತಿ ಕಲಿಸಿದ್ರೆ ಇಷ್ಟು ಕರೆಕ್ಟಾಗಿ ಬಂದೈತೆ ನೋಡಿರಿ. ಸ್ವಲ್ಪ ಮೆತ್ತಗಾಗೈತಲ್ಲ ರೀ, ಒಂದು 10 ನಿಮಿಷ ಬಿಟ್ಬಿಟ್ರಿ ಇದು ಒಣ್ಕೊಂಬಿಟ್ಟು ಕರೆಕ್ಟಾಗಿ ಬಂದುಬಿಡ್ತೈತೆ ನೋಡಿರಿ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಬಿಟ್ರಿ, ಅಡುಗೆ ರೆಡಿ ಆಯಿತು. ನಮ್ಮ ಜುನ್ಕುದ ವಡೆಗೆ ರೆಡಿ ಆಗೈತಿ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಪ್ಲೇಟ್ ತೊಗೊಳ್ರಿ. ಒಂದು ಪ್ಲೇಟ್ನಲ್ಲಿ ಕೆಳಗಡೆ ಸ್ವಲ್ಪ ಎಣ್ಣೆನ ಹಚ್ಚಿ ಸವ್ರಿಬಿಟ್ರಿ. ತಾಟನೆಲ್ಲ ಚೆನ್ನಾಗಿ ಸವ್ರ್ಕೋರಿ. ನಾವೇನು ಅಡುಗೆ ಮಾಡಿ ಇಟ್ಟಿದ್ವಲ್ಲ ರೀ ಜುನ್ಕುದ್ದು, ಈಗ ಅದನ್ನು ಕರೆಕ್ಟಾಗಿ ಇದ್ರೊಳಗೆ ಹಾಕಬೇಕು. ಹಾಕಿಬಿಟ್ಟು ನಿಮ್ಮ ಹತ್ರ ಏನಾದರೂ ಮೌಲ್ಡ್ ಇತ್ತಪ್ಪ ಅಂದ್ರೆ ಅದ್ರೊಳಗೆ ಕರೆಕ್ಟಾಗಿ ಬಾಕ್ಸ್ನಾಗ ಬರ್ತೈತಿ. ಇಲ್ಲಾಂದರೆ ಹೆಚ್ಚು ತಾಟ್ನಾಗೆ ಮಾಡ್ಬೇಕ್ರಿ, ಚೆನ್ನಾಗಿರ್ತೈತಿ ನೋಡಿರಿ. ಈ ರೀತಿ ಮಾಡ್ಕೊಂಬಿಟ್ಟು ಒಂದು ಬಾಕ್ಸ್ ಮಾಡ್ಕೊಳ್ರಿ. ಬಾಕ್ಸ್ ಮಾಡ್ಕೊಂಡು ಮೇಲ್ಗಡೆಯಿಂದ ಏನೈತಲ್ಲ ಸ್ವಲ್ಪ ಹಸಿ ಕೊಬ್ಬರಿ ತುರಿದಿದ್ದು ಮತ್ತು ಸ್ವಲ್ಪ ಬಿಳಿ ಎಳ್ಳು ಇವೆರಡನ್ನು ಹಾಕ್ಬಿಟ್ಟು ಒಂದು ಸತಿ ಪ್ರೆಸ್ ಮಾಡ್ಕೊಂಬಿಡ್ರಿ. ಅಂದರೆ ಅದಕ್ಕೆ ಕರೆಕ್ಟಾಗಿ ಅಂಟ್ಕೊತೈತಿ. ಹಾಗಾಗಿ ಒಂದು ಸತಿ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು ನೋಡಿರಿ. ಈ ರೀತಿ ಅಷ್ಟೇ, ಮತ್ತೇನಿಲ್ಲ. ಈಸಿಯಾಗಿ ಸುಲಭವಾಗಿ ಯಾವ ರೀತಿ ಕಡಲೆ ಹಿಟ್ಟಿನ ಜುನ್ಕುದ ವಡೆ ಮಾಡೋದಂತ ತೋರಿಸ್ಕೊಟ್ಟಿನಿ ನೋಡಿರಿ. ಈಗ ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಹೆಂಗೆ ಬಂದೈತೆ ಅಂತೇಳಿ. ಸಖತ್ತಾಗಿ ಬಂದೈತೆ ನೋಡಿರಿ. ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಈಗ ಇದು ಮುಗೀತ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ, ಅಡುಗೆದಾಗ ಬದನೆಕಾಯಿ ಇಲ್ಲಾಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಊಟನೇ ಹೋಗೋದಿಲ್ಲ ಅಂದ್ರೆ ಸುಳ್ಳಲ್ಲ ನೋಡಿರಿ. ಈಗಂತೂ ಬದನೆಕಾಯ್ದು, ಸುಟ್ಟು ಬದನೆಕಾಯ್ದು ಒಂದು ಮಸ್ತ್ ರೆಸಿಪಿ ತೋರಿಸ್ತೀನಿ ನೋಡಿರಿ. ಫಸ್ಟು ಒಂದು ಮೇಲ್ಗಡೆಯಿಂದ ಏನೈತಲ್ಲ ರೀ, ಎಣ್ಣೆ ಹಚ್ಕೊಂಡ್ಬಿಟ್ಟು ಬದನೆಕಾಯಿಗೆ, ನನ್ನ ಹತ್ರ ದೊಡ್ಡ ಬದನೆಕಾಯಿ ಇಲ್ಲ, ಹಾಗಾಗಿ ಸಣ್ಣ 2 ತೊಗೊಂಡಿನಿ ರೀ. ಈ ಒಂದು ಬದನೆಕಾಯಿನ ಎಣ್ಣೆ ಹಚ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳಕತ್ತೀನಿ ರೀ. ಚೆನ್ನಾಗಿ ಸುಟ್ಕೋಬೇಕ್ರಿ ಇದೆಲ್ಲ ನೋಡಿರಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ಈಗ ಮ್ಯಾಲಿನ ಲೇಯರ್ ಎಲ್ಲ ತೆಗೀರಿ, ಆರಾಮ್ಸೆ ತೆಗೀರಿ. ಯಾಕಂದರೆ ಒಳಗಡೆದೆಲ್ಲ ಕಿತ್ಕೊಂಡು ಬರಬಾರ್ದು. ಹಾಗಾಗಿ ಮೇಲ್ಗಡೆದು ಆರಾಮ್ಸೆ ತೊಗೊಂತ ಹೋದರೆ ಸಾಕು. ಇದು ಬದನೆಕಾಯಿ ಗೊಜ್ಜರಿ ತಿಂತಾ ಇದ್ರಿ ಇನ್ನೇನು ಬೇಡಪ್ಪ ಅನ್ನಿಸ್ತೈತೆ ನೋಡಿರಿ. ಅಷ್ಟು ಟೇಸ್ಟ್ ಇರ್ತೈತಿ. ಖಾರ ಉಪ್ಪಚ್ಕೊಂಡು ಕೂಡ ಹಾಗೆ ತಿಂತಾರೆ ರೀ ಹಸಿದು. ಯಾರಾದರೂ ಹಳ್ಳಿ ಮಂದ್ಯಾಗ ಅವನವ್ರು ಇದ್ದರೆ ಗೊತ್ತಿರ್ತೈತೆ ರೀ ಅವ್ರಿಗೆ. ಮೊದಲೆಲ್ಲ ಏನು ಮಾಡ್ತಿದ್ರಪ್ಪ ಅಂದರೆ, ಈರುಳ್ಳಿ, ಟೊಮೆಟ ಮತ್ತು ಬದನೆಕಾಯಿನ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ, ಏನು ಒಗ್ಗರಣೆ ಹೊಡಿತಿರ್ಲಿಲ್ಲ, ಏನೂ ಇಲ್ಲ, ಹಾಗೆ ತಿಂತಿದ್ರು ರೀ. ಟೇಸ್ಟ್ ಮಾತ್ರ ಸಖತ್ತಾಗಿರ್ತಿತ್ತು. ಆದರೆ ನಾವೀಗ ಬದನೆಕಾಯಿ ಭರ್ತಾ ಮಾಡತ್ತೀವಿ ರೀ. ಈ ಭರ್ತಕ್ಕೆ ಏನೇನು ಬೇಕಂತಂದ್ರೆ ನೋಡಿರಿ, ಫಸ್ಟ್ ನಾ ಬದನೆಕಾಯಿ ಸುಟ್ಟಿದ್ದು ಬದನೆಕಾಯಿ ಏನೈತಲ್ಲ ರೀ ತೆಗೆದಿಟ್ಕೊಂಡಿನಿ ರೀ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಕಡಾಯಿದಾಗ ಏನೈತೆ ರೀ, ನಾನು ಇಲ್ಲಿ ಒಂದು 5 ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಮೆಣಸಿನ್ಕಾಯಿ ಜಾಸ್ತಿ ಬೇಕಾದವರು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ ಏನೈತಿ ಜಾಸ್ತಿ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ನೋಡಿರಿ ಇವೆರಡನ್ನು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾನು ಇಲ್ಲಿ ಜೀರಿಗೆ ಹಾಕ್ಕೊಳತ್ತೀನಿ. ನೀವು ಇದರೊಳಗಡೆ ಸ್ವಲ್ಪ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಎಣ್ಣೆದಾಗ ಹುರ್ಕೋಬೇಕಾಕತ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋರಿ. ಮೆಣಸಿನ್ಕಾಯಿ ಏನೈತಲ್ಲ ರೀ ಕಲರ್ ಚೇಂಜ್ ಆಗೈತೆ ರೀ, ಮತ್ತು ಬೆಳ್ಳುಳ್ಳಿದು ಜೀರಿಗೆದೆಲ್ಲ ಚೇಂಜ್ ಆಗೈತಿ. ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆಯಿಂದ ಉದುರಿಸ್ಕೊಂಬಿಟ್ಟು ಚೆನ್ನಾಗಿ ಜಜ್ಕೋಬೇಕಾಕತ್ರಿ. ಈ ರೀತಿ ಕಲ್ಲಿಲ್ಲಪ್ಪ ಅಂತಂದರೆ ಸ್ವಲ್ಪ ನೀವೇನು ಮಾಡಿರಿ, ಮಿಕ್ಸಿ ಜಾರ್ನಾಗ ಒಂದೇ ಸತಿ ಗಿರ್ರಂತ ತಿರ್ಸ್ಕೊಂಬಿಟ್ರು ಸಾಕಾಕತ್ರಿ. ನೋಡಿರಿ ಈ ರೀತಿ ಸಣ್ಣದಾಗಿ ಕುಟ್ಕೊಂತ ಹೋಗ್ಬೇಕು. ನಾ ಮೊದಲೇ ಹೇಳಿರಂಗೆ ನಿಮ್ಮ ಹತ್ರ ಕುಟುಕಲ್ಲಿ ಇಲ್ಲ ಅಂತಂದರೆ ನೀವೇನು ಮಾಡ್ಕೋಬೇಕಾಗತ್ತಪ್ಪ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಒಂದೇ ಸತಿ ತಿರ್ಸ್ಕೊಂಬಿಟ್ರೆ ಸಾಕಾಕತ್ರಿ. ಈಗ ನೋಡಿರಿ ಸಣ್ಣದಾಗಿ ಕುಟ್ಟಿದ್ದೀನಿ ನೋಡಿರಿ, ಈ ರೀತಿ ಕುಟ್ಕೋಬೇಕಾಕತಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿದ ಮೇಲೆ ಏನೈತಿ, ಸ್ವಲ್ಪ ಇದಕ್ಕೆ ನಾವೇನು ಮಾಡಬೇಕಪ್ಪ, ಬದನೆಕಾಯಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕ್ರಿ. ನಾ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿರಿ ಒಂದು 2 ಬದನೆಕಾಯಿ ನಾ ಏನು ಅವಾಗೆ ತೆಗೆದಿಟ್ಟಿದ್ನಲ್ಲ ರೀ ಸುಲಿದು, ಅದನ್ನು ಹಾಕ್ಕೊಳಕತ್ತೀನಿ. ಹಾಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಮೊದಲೇ ಹೇಳಿರೋಗೆ ನಾನು ಸ್ಪ್ರಿಂಗ್ ಆನಿಯನ್ ಎಲ್ಲದಕ್ಕೂ ಹಾಕಕತ್ತೀನಿ ಅಂತ ಹೇಳೀನಿ. ನಿಮ್ಗೆ ಇಷ್ಟ ಇಲ್ಲ ಅನ್ನೋ ಹಂಗಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಟೇಸ್ಟ್ ಮಾತ್ರ ಚೆನ್ನಾಗಿರ್ತೈತೆ ರೀ. ಒಂದು ಸತಿ ನೀವು ಹಾಕಿ ಟ್ರೈ ಮಾಡಿ ನನಗೆ ಆಮೇಲೆ ಬಂದು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ನೋಡಿರಿ ಇವಾಗೆಲ್ಲ ಕುಟ್ಕೊಂಡಿದ್ದಾಯ್ತು. ಈಗ ಇದನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ. ಬದನೆಕಾಯಿ ಭರ್ತಾ ಎಷ್ಟು ಚೆನ್ನಾಗಿ ಬಂದಿತ್ತು ರೀ, ರೆಡಿ ಆಗಿದೆ ಬದನೆಕಾಯಿ ಭರ್ತಾ. ನೆಕ್ಸ್ಟ್ ನೋಡೋಣ್ರಿ, ಇದಕ್ಕೆ ಮೊಸರು ಬುತ್ತಿ ಅಂತ ಕರೀತಾರೆ ರೀ. ಇದನ್ನು ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿರಿ. ರೇಷನ್ ಅಕ್ಕಿ ತೊಗೊಳ್ರಿ, ಒಂದು ಚಹಾ ಕುಡಿಯೋ ಕಪ್ಪಷ್ಟು ತೊಗೊಳ್ರಿ. ಅದಕ್ಕೆ ಕರೆಕ್ಟಾಗಿ 1 ಗ್ಲಾಸಿಗೆ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ರೀ. ನೆಕ್ಸ್ಟ್ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ರಿಂದ 3 ವಿಸಿಲ್ನ ಹೊಡ್ಸ್ಕೊಳ್ರಿ. 4 ವಿಸಿಲ್ ಹೊಡ್ಸಿದ್ರೆ ನಡೀತದೆ ರೀ, ಮೆತ್ತಗಾಗುತ್ತೆ
ರೀ, ರೇಷನ್ ಅಕ್ಕಿ ಜಲ್ದಿ ಮೆತ್ತಗಾಗುತ್ತೆ. ಹಾಗಾಗಿ 4 ವಿಸಿಲ್ನ ಹೊಡ್ಸ್ಕೊಳ್ರಿ. ನೆಕ್ಸ್ಟ್ ನೋಡಿ, ಈಗ ರೆಡಿಯಾಗಿರೋಂಥ ರೇಷನ್ ಅಕ್ಕಿದು ಅನ್ನ ಏನೈತಲ್ಲ ರೀ, ಅದನ್ನು ನೀಟಾಗಿ ಕೈಯಿಂದಾದರೂ ಮಾಡ್ಕೊಳ್ರಿ, ಇಲ್ಲಾಂದರೆ ಸ್ಮ್ಯಾಶರ್ ಸಹಾಯ ಅಂದರೆ ಸ್ಮ್ಯಾಶರ್ ಸಹಾಯದಿಂದಾದರೂ ಒಂದು ಸತಿ ಕ್ಯೂಚ್ಕೊಂಬಿಡ್ರಿ. ಕೈಯಿಂದ ಕ್ಯೂಚ್ಕೊಂಡ್ರೆ ನಡೀತಾ, ಆರಿದ್ರೆ ಕೈಯಿಂದ ಕ್ಯೂಚ್ಕೊಳ್ರಿ, ಇಲ್ಲ ಅಂತಂದರೆ ಸ್ಮ್ಯಾಶರ್ ಸಹಾಯದಿಂದ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಏನೈತಿ ಸ್ವಲ್ಪ ಜೀರಿಗೆ ಸಾಸಿವೆಯಿಂದ ಒಗ್ಗರಣೆ ಹೊಡ್ಕೊಳತ್ತೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೀನಿ ರೀ. ಒಂದು ಇಟ್ಟ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ರೀ. ಲೆಕ್ಕದಾಗಿ ಹೇಳಿದರೆ ಇದು 2 ಮೆಣಸಿನ್ಕಾಯಿನೂ ಅಲ್ಲ ನೋಡಿರಿ, ಅಷ್ಟೇ ಸ್ವಲ್ಪ ಐತಿ. ಯಾಕಪ್ಪ ಅಂತಂದರೆ ಇದು ಒಗ್ಗರಣೆ ಹೊಡೆದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಒಗ್ಗರಣೆ ಹೊಡೆ ಹಾಕ್ತೀನಿ ರೀ. ನೀವು ಬೇಕಾದ್ರೆ ಹಾಗೆ ಹಾಕ್ಕೋಬೋದು. ಮೊಸರು ಬುತ್ತಿಗೆ ಏನು ಒಗ್ಗರಣೆನೂ ಇರಲಿಲ್ಲ ಅಂದರೂ ನಡಿತೈತೆ ರೀ. ನೆಕ್ಸ್ಟ್ ನೋಡಿರಿ, ಇವಾಗ ಇದನ್ನು ಕಲಿಸ್ಕೋಬೇಕಾಕತ್ರಿ. ಈಗ ನಾನು ಏನೇನು ಒಗ್ಗರಣೆ ಹೊಡ್ತಿದ್ನಲ್ಲ ರೀ, ಎಲ್ಲವನ್ನು ಸೇರಿ ಕಲಿಸ್ಕೋಬೇಕಾಕತಿ. ನಾನೇನು ಇಲ್ಲಿ ಉಪ್ಪೇನು ಜಾಸ್ತಿ ಹಾಕಕ್ಕೆ ಹೊಂಟಿಲ್ಲ ರೀ, ಯಾಕಂದರೆ ಆಲ್ರೆಡಿ ಅನ್ನದಲ್ಲಿ ಹಾಕಿದ್ದೆ. ಈಗ ಚೆನ್ನಾಗಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಸ್ಪೆಷಾಲಿಟಿನೇ ಬೆಳ್ಳುಳ್ಳಿ ಇರಲಾರ್ದೆ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಲಿಟ್ಟಿಲಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರೀ. ಹಾಕ್ಕೊಂಡ್ಬಿಟ್ಟು ಈಗ ಗಟ್ಟಿ ಮೊಸರು ತೊಗೊಂಡಿನಿ ರೀ. ಗಟ್ಟಿ ಮೊಸರು ಇರಬೇಕು ರೀ ಸ್ನೇಹಿತರೆ, ಗಟ್ಟಿ ಮೊಸರು ಇದ್ರೇ ಟೇಸ್ಟ್ ಚೆನ್ನಾಗಿರ್ತೈತಿ. ಮೊಸರು ಬತ್ತಿದ್ದು ಚೆನ್ನಾಗಿ ಕಲಿಸ್ಕೊಳ್ರಿ. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ರಿ. ಮುಗೀತು ನೋಡಿರಿ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಮೊಸರು ಬುತ್ತಿದು. ಇಲ್ಲಿ ನೋಡಿರಿ, ಈ ರೀತಿ ಉಂಡೆ ಮಾಡ್ಕೊಂಬಿಟ್ರೆ ಮುಗೀತು. ಈಗ ಸ್ವಲ್ಪ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಉದುರಿಸ್ಕೊಂಬಿಟ್ರೆ ನಮ್ಮ ಮೊಸರು ಬುತ್ತಿ ಏನೈತೆ ಅದು ಕೂಡ ರೆಡಿ ಆಯಿತು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ಅಡುಗೆಗಳನ್ನು ತೋರಿಸಿದ್ದೀನಿ ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಿ.